ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ ನಮ್ಮ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಇವತ್ತಿನ ಪ್ರೊಮೋದಲ್ಲಿ ನಾವು ಕಳಪೆ ಯಾರಾಗ್ತಾರೆ ಅಂತ ನೋಡ್ಬೋದು. ಅಂದರೆ ಯಾರು ಕನ್ಫರ್ಮ್ ಆಗಿದ್ದಾರೆ ಅಂತ ತೋರಿಸಿಲ್ಲ, ಬಟ್ ಕಳಪೆ ರೀಸನ್ಸ್ ಕೊಡ್ತಿಯಾರಲ್ವ. ಸೊ ಒಬ್ಬೊಬ್ಬರು ಒಂದೊಂದು ರೀಸನ್ ಕೊಡ್ತಿದ್ದಾರೆ. ಏನು ಅಂತಲ್ಲ ಇವತ್ತಿನ ಪ್ರೊಮೋ ಮೇಲಿರೋದು. ಸೊ ಯಾವ ಟಾಸ್ಕು ಇರಲ್ಲ ಇವತ್ತು. ನೆನ್ನೆಗೆ ಎಲ್ಲ ಟಾಸ್ಕ್ ಮುಗೀತು. ಮತ್ತು ನೆನ್ನೆ ಗೆದ್ದಿದ್ದು 45 ಲಕ್ಷ ಗೆದ್ದಿದ್ದಾರೆ ಇವಾಗ. ಅಂದರೆ 50 ಲಕ್ಷದಲ್ಲಿ ಪ್ರೈಸ್ ಅಮೌಂಟ್ ಏನು ವಿನ್ನರಿಗೆ ಬರ್ತಿತ್ತು 50 ಲಕ್ಷ ಅಲ್ಲ 45 ಲಕ್ಷ ಬರುತ್ತೆ ಇವಾಗ. ಸೊ ಇದು ನೆನ್ನೆ ಆಗಿತ್ತು. ಇವಾಗ ಪ್ರೊಮೋದಲ್ಲಿ ನೋಡೋದಾದರೆ ಸೊ ಮೈಕಲ್ ಅವರು ಮತ್ತು ವರ್ತು ಸಂತೋಷ್ ಅವರು ಇಬ್ಬರಿಗೂ ಕಳಪೆಗೆ ಸ್ವಲ್ಪ ಜಾಸ್ತಿನೇ ಓಟ್ಸ್ ಬಿದ್ದಿದೆ ಅಂತ ಹೇಳ್ಬೋದು. ಸೊ ಫಸ್ಟು ಮೈಕಲ್ ಅವ್ರಿಗೆ ತುಕಾಲಿ ಸಂತೋಷ್ ಅವರು ಹಾಕ್ತಾರೆ ಮೈಕಲ್ ಅವ್ರಿಗೆ ಓಟ್ನ, ಇವರು ಹೋಗಬೇಕು ಕಳಪೆಗೆ ಅಂತ. ರೀಸನ್ ಏನು ಅಂತ ಅಂದರೆ ಅವರು ಆಟ ಒಂದು ಸ್ವಲ್ಪ ಈ ವಾರ ಕಮ್ಮಿ ಆಗಿತ್ತು ಅಂತ. ಅಂದರೆ ಅವರಿಗೆ ಚಾನ್ಸಸ್ ಇತ್ತು, ಚೆನ್ನಾಗಿ ಚಾನ್ಸ್ ಕೊಟ್ಟರು ಎಲ್ಲರೂ ಆಟ ಆಡೋದಕ್ಕೆ. ಬಟ್ ಆಡಿದಂಥ ಆಟಗಳಲ್ಲಿ ಸ್ವಲ್ಪ ಸ್ಲೋ ಆಗಿದ್ರು ಅಂತ ತುಕಾಲಿ ಸಂತೋಷ್ ಅವರು ಹೇಳ್ತಾರೆ. ಮತ್ತು ತನಿಷ್ ಅವರು ಕೂಡ ಅಷ್ಟೇ ಮೈಕಲ್ ಅವ್ರಿಗೆ ಹಾಕ್ತಾರೆ ಓಟ್ನ. ಏನಕ್ಕೆ ಅಂತ ಅಂದರೆ ನಾವು ನೋಡಿದ್ದೀವಿ ತನಿಷ್ ಅವ್ರು ಕ್ಯಾಪ್ಟನ್ ಆದಾಗ ಮೈಕಲ್ ಅವರು ಅವ್ರ ಮಾತನ್ನ ಜಾಸ್ತಿ ಕೇಳೇ ಇರಲಿಲ್ಲ, ತುಂಬಾ ಆರ್ಗ್ಯೂ ಮಾಡ್ತಿದ್ರು. ಕ್ಯಾಪ್ಟನ್ ಅಂತ ಕೂಡ ಒಂದು ರೆಸ್ಪೆಕ್ಟ್ ಕೊಡಲಿಲ್ಲ ಅವರು. ಸೊ ಈ ಕಾರಣದಿಂದಾಗಿ ತನಿಷ್ ಅವರು ಮೈಕಲ್ ಅವ್ರಿಗೇ ಕಳಪೆ ಅಂತ ಓಟ್ ಹಾಕ್ತಾರೆ. ಸೊ ಅದಾದಮೇಲೆ ನಮ್ರತಾ ಅವರು ಮತ್ತು ಕಾರ್ತಿಕ್ ಅವರು ಇಬ್ಬರೂ ಅಷ್ಟೇ ವರ್ತು ಸಂತೋಷ್ ಅವ್ರಿಗೆ ಹಾಕ್ತಾರೆ. ರೀಸನ್ ಏನು ಅಂತ ಅಂದರೆ ಅವ್ರು ಹೇಳೋ ಪ್ರಕಾರ ವರ್ತು ಸಂತೋಷ್ ಅವರು ಆಟನ ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ ಅಂತ. ಅಂದರೆ ಆಟದ ಮೇಲೆ ಅವರು ಆಸಕ್ತಿನೇ ಜಾಸ್ತಿ ತೋರಿಸ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಗಿವ್ ಅಪ್ ಮಾಡಿದ್ದಾರೆ, ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡ್ತಿದ್ದಾರೆ ಅನ್ನೋದು ಇವರಿಬ್ಬರ ಒಂದು ಕಾರಣ ಆಗಿದೆ. ಸೊ ಇಲ್ಲಿ ಮೈಕಲ್ ಅವರು ಮತ್ತು ವರ್ತು ಸಂತೋಷ್ ಅವರು ಇಬ್ಬರು ಉತ್ತರ ಕೊಡ್ತಿದ್ದಾರೆ. ಮೈಕಲ್ ಅವರು ಅವರ ಕಳಪೆನ ವರ್ತು ಸಂತೋಷ್ ಅವರಿಗೆ ಹಾಕಿರೋದು. ಅವರು ಹೇಳೋದೇನು ಅಂದರೆ ಆಟ ಆಡ್ತಿಲ್ಲ, ತುಂಬಾ ಥರ ಬೇಕು ಅಂದರೆ ಮಾತಾಡೋದು ಆ ಥರ ಮಾತ್ರ ಇದ್ದಾರೆ, ಬಿಟ್ಟು ಇಂಟ್ರೆಸ್ಟೇ ತೋರಿಸ್ತಿಲ್ಲ ಅವರು ಗೇಮ್ ಮೇಲೆ ಅಂತ ಇಲ್ಲಿ ಮೈಕಲ್ ಅವ್ರದ್ದು ಕೂಡ ರೀಸನ್ ಆಗಿತ್ತು. ವರ್ತು ಸಂತೋಷ್ ಅವರು ಹೇಳ್ತಾರೆ ಯಾವುದೋ ಒಂದು 5 ಲಕ್ಷದ್ದು ಒಂದು ಆಟ ಬರ್ತಿರುತ್ತೆ. ಸೊ ಫಸ್ಟ್ ಟಾಸ್ಕು. ಸೊ ಅದರೊಳಗೆ ತನಿಷ್ ಅವರು ವರ್ತು ಸಂತೋಷ್ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಆ ಆಟ ಬಂದಾಗ ನಾನು ಎಲ್ಲೂ ಆಡೋದಿಲ್ಲ ಅಂತ ನಾನು ಹೇಳಿಲ್ಲ, ಆಡ್ತೀನಿ ಅಂತಲೇ ಹೇಳಿಬಿಟ್ಟು ಹೋಗಿ ಆಡಿರೋದು. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಾನು ಅಷ್ಟು ನನ್ನ 100% ನಾನು ಕೊಟ್ಟಿದ್ದೀನಿ. ನಾನು ಯಾವುದೇ ಸ್ಪೋರ್ಟ್ಸ್ ಮ್ಯಾನ್ಶಿಪ್ಪಿಂದ ಬಂದಿರೋದಲ್ಲ, ಅಂದರೆ ಯಾವುದೇ ಸ್ಪೋರ್ಟ್ಸ್ ಫೀಲ್ಡಿಂದ ನಾನು ಬಂದಿಲ್ಲ. ನಾನು ಅಂದರೆ ಏನು ಅವರು ದನ ಕರುಗಳನ್ನೆಲ್ಲ ಮೇಯಿಸ್ಕೊಂಡಿದ್ರು, ಅಲ್ಲಿಂದನೇ ನಾನು ಕೂಡ ಈ ಒಂದು ಸ್ಪೋರ್ಟ್ಸ್ನೆಲ್ಲ ನಾವು ಹುಟ್ಟಾಕಿದ್ದೀವಿ ಅಂತ ಇಲ್ಲಿ ವರ್ತು ಸಂತೋಷ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಬಟ್ ಈ ವಾರದ ಟೋಟಲ್ ಕಳಪೆ ಯಾರಾಗಿದ್ದಾರೆ ಅಂತ ನೋಡೋದಾದರೆ ಪ್ರೋಮೋದಲ್ಲಿ ಕನ್ಫರ್ಮ್ ಆಗಿ ತೋರಿಸ್ತಿಲ್ಲ, ಬಟ್ ಲೈವ್ ಅಪ್ಡೇಟ್ಸ್ ಪ್ರಕಾರ ವರ್ತು ಸಂತೋಷ್ ಅವರು ಏನೂ ಕಳಪೆ ಆಗಿಲ್ಲ. ಈ ವಾರದ ಕಳಪೆ ಆಗಿರೋದು ಮೈಕಲ್ ಅವರು. ಸೊ ನಿಮಗೆ ಯಾರಾಗಬೇಕಿತ್ತು ಅಂತ ಇತ್ತು ಕಳಪೆ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಹಾಗೆ ಬಿಗ್ ಬಾಸ್ ನನ್ನ ಲೈವ್ ಅಪ್ಡೇಟ್ಸ್ ನಾನು ನನ್ನ ಚಾನಲ್ಗೆ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಾರದ ಕ್ಯಾಪ್ಟನ್ ಉತ್ತಮ ಕಳಪೆ ಹೇಳಿದೆ, ಬಟ್ ಕ್ಯಾಪ್ಟನ್ ಉತ್ತಮ ಯಾರಾಗಿದ್ದಾರೆ ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಪ್ಲೀಸ್ ಹೋಗ್ಬಿಟ್ಟು ಯಾರಾದರೂ ವೀಡಿಯೋ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಂಡು ಬರ್ಬೋದು. ರಕ್ಷಣ್ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.